ಏನ್ ಸಾಕತ್ತೆ, ಏನ್ ಸಾರ್ ಮಾಡಿದ್ದೆ? ಉಂಡ್ ಬಂದಾಲೆ? ಹೂ ಕಣೆ ದಿವ್ಯಾ, ನಾನು ಹುಣ್ಸೆ ಸಿಗ್ರು ಕಿತ್ಕೊಂಡು ಬಂದಿಟ್ಟು ಉಳ್ಸೊಪ್ ಮಾಡಿದ್ದೆ. ಉಂಡು ಈಗ ತಾನೆ ಬಂದಮ್ಮ. ಏನ್ ಸಮಾಚಾರ? ಆರಾಮ ಕುಕ್ಕ ಬಿಟ್ಟಿದ್ಯಾ? ಏನು ಇಲ್ಲ ಅತ್ತೆ, ಹೇಳ್ಬೇಕು. ಇನ್ನೇನ್ ಮಾಡೋದು, ನಾವು ಅಷ್ಟೇನೆ. ಹೀಗಿನ ಊಟ ಮಾಡಿ ಕುತ್ಕೊಂಡೆ. ಅಮ್ಮಯ್ಯ ಏನೋ ಸ್ವಲ್ಪ ತಲೆನೋವು ಅಂತ ಮನೆ ಕಂತು, ಅದಕ್ಕೆ ನಾನು ಹೊರಕ್ ಬಂದೆ. ಒಳಗಂತೂ ಸೆಕೆ, ಫ್ಯಾನ್ ಹಾಕಿದ್ರು. ಅಯ್ಯೋ, ಅಲ್ಲ ಸೆಕೆ ಅಂತ ಯಾಕೆ ಹೊರ ಬಂದು ಕುಕ್ಕಂತೀಯ? ಅದೆಂತದ ಹಾಕ್ತಾರಂತಲ್ಲ, ಓಸಿನ ಪಾಸಿನ ಅಂತದ್ ಹಾಕಿಸ್ಕೋಬೇಕಾನೆ ನೀನು. ನಿಮ್ಮ ಮನೆಯಕ್ಕೆ ನಿಮ್ಗೇನ್ ಕಮ್ಮಿ? ಅಯ್ಯೋ ಸಾಕತ್ತೆ, ಅದು ಓಸಿ ಅಲ್ಲ, ಎಸಿ ಎಸಿ. ಎಂತದ ಒಂದು ಓಸಿ, ಅದನ್ನ ಹಾಕಿಸ್ಕೊಂಡ್ರೆ ಮನೆ ಎಲ್ಲ ತಣ್ಣಗಿರುತ್ತಂತೆ. ನನ್ನ ಸೊಸೆ ಹಂಗ ಅಂತಿದ್ಲಮ್ಮ. ಸೆಕೆ ಹಂಗೆ ಕಿತ್ತೋಗುತ್ತೆ, ಎಸಿ ನಾನು ಹಾಕಿಸ್ಕೋಬೇಕು ಅಂತಾನ. ಹಂಗಾರೆ ಅದನ್ನ ಹಾಕಿಸ್ಕೊಂಡ್ರೆ ಮನೆ ಎಲ್ಲ ತಣ್ಣಗಿರುತ್ತೇನು? ಹೂವತ್ತೆ, ತಣ್ಣಗಿರುತ್ತೆ. ನಿಮ್ಮನೆಗೆ ಹಾಕಿಸ್ಕೊಳ್ರಿ. ನಮ್ಮ ಮನೆ ಹಳೆ ಮನೆಗೆ ಏನ್ ಹಾಕ್ಸ್ಕೊಂಬದೆ? ಹೊಸ ಮನೆ ಕಟ್ರಿ, ಆಮೇಲೆ ಅಲ್ಲಿ ಹಾಕಿಸ್ವಂತೆ ಅಂತಂದೆ. ಹೂವತ್ತೆ, ಹೊಸ ಮನೆ ಕಟ್ಟಬೇಕು ಅಂತ ಹೇಳ್ತಿದ್ಲು. ಹೌದೇನು? ಹಂಗಾರೆ ನಿನ್ ಸೊಸೆ ನೀನ್ ಚೆನ್ನಾಗಿ ನೋಡ್ಕೊಂತಾಳ? ಹಂಗ್ ನೋಡ್ಕೊಂತಾಳೆ ಕಣೆ ದಿವ್ಯಾ. ಏನೋ ಸೊಸೆ ಅಂದ್ಮೇಲೆ ಆ ಬುದ್ಧಿ ಎಲ್ಲಿ ಹೋಗುತ್ತೆ ಹೇಳು? ಅದು ಇದು ಕೊಂಕು ಅತ್ತೆ ಅಂತಾನ ಇದ್ ಮಾಡೋದು, ಗಂಡಿಗೆ ಹೇಳ್ಕೊಡೋದು ಎಲ್ಲ ಮಾಡ್ತಾಳೆ. ಹೆಂಗ ಅತ್ಲಾಗೆ ಬಿಡು, ನಡ್ಕೊಂಡು ಹೋಗ್ತೈತೆ ಹೆಂಗ ಅವ್ರ ಇರೋದಕ್ಕೆ. ನಾನು ಅತ್ಲಾಗೆ ಆರಾಮಾಗಿ ಗಡ್ಡಾಡ್ಕೊಂಡಿದ್ದೀನಿ. ಎಲ್ಲ ಖರ್ಚುನು ಅವ್ರದೇ ನಿಭಾಯಿಸ್ತಾರೆ. ಮೊದ್ಲು ಕೂಲಿ ಹೋಗ್ಬೇಕಾಗಿತ್ತು ನಾನು. ಹೆಂಗೋ ನನ್ನ ಮಗ ಸೊಸೆನು ಇಬ್ರು ದುಡಿತಾರೆ. ನಾನೊಂದೀಟ್ ಕಸ ಮುಸ್ರೆ ಮಾಡಿದ್ರೆ ಸಾಕು, ಅವಳೇ ಅಡುಗೆ ಮಾಡ್ಕೊಂಡು ಎದ್ದಾಗ ತಿಂಡಿ ಮಾಡ್ಕೊಂಡು ತಗೊಂಡೋಗ್ತಾರೆ. ಮಧ್ಯಾಹ್ನತ್ನಾಗ ನಾನು ಯಾತಾನ ಒಂದಿಟ್ಟು ಮಾಡ್ಕೊಂಡು ಉಣ್ತೀನಿ. ಅಷ್ಟೇನೆ. ಹೌದಾ? ಹಂಗಾದ್ರೆ ನಂದಿನಿ ನಿಮ್ ಮಗನ ಸೊಸೆನ ಒಂದ್ ಮಾಡಿದ್ದು ಒಳ್ಳೇದೇ ಆಯ್ತಾ? ನನಗೆ ಯಾಕೋನ ಇದು ಸರಿ ಕಾಣಿಸ್ತಾ ಇಲ್ಲ. ಸುಮ್ನೆ ನಂದಿನಿ ಒಂದ್ ಮಾಡಿದ್ದು ಒಳ್ಳೇದೇ ಆಯ್ತು. ಇಲ್ಲಾಂದ್ರೆ ನಾನು ಯಾರು ನೋಡ್ಕೊಂಬರು ಸಹಾಯತಕನ? ನನ್ನ ಸೊಸೆನು ಮಗನೂ ಒಂದ್ ಮಾಡಿಳತ್ತ. ಹೆಂಗೋ ಒಳ್ಳೇದ್ ಮಾಡಿಳ ನಂದಿನಿ. ಸುಮ್ನೆ ಸಾಕತ್ತೆ. ಸುಮ್ನೆ ನಿನ್ ಮಗನು ಸೊಸೆನು ಡೈವರ್ಸ್ ತಗೊಂಡಿದ್ರೆ ನೀನ್ ಇನ್ನ ಚೆನ್ನಾಗಿರೋ ಸೊಸೆನೆ ತರ್ಬೋದಾಗಿತ್ತು. ನೀನ್ ಹೇಳ್ದಂಗೆ ಕೇಳಂಗೆ ಇಕ್ಕೆಬೋದಾಗಿತ್ತು ಅವಳನ್ನ. ಈ ಅಮ್ಮ ಬಾರಿ ದಿಮಾಕು, ಒಂದಿಟ್ಟು ಏನೋ ಕೆಲ್ಸಕ್ಕೆ ಹೋಗ್ತಾಳೆ ಅಂತಾನ. ಸುಮ್ನಿರೇ ದಿವ್ಯಾ, ಹೆಂಗೋ ಇವಳೆ ವಾಸಿ ಅತ್ಲಾಗೆ ಏನೋ ಒಂದು ಮಾತು ಅಂದ್ರೂ ಸುಮ್ಮನೆ ಕೇಳಿಸ್ಲಿಲ್ಲ. ಮಂಗೆ ಹೋಗ್ತಾಳೆ ಸುಮ್ಮನೆ. ಎಲ್ಲ ಅಡುಗೆನೂ ಅವಳೇ ಮಾಡ್ತಾಳೆ. ಯಾಕಂದ್ರೆ ಖರ್ಚಿಗೆ ಬೇಕು ಅಂದ್ರೂ ಕೊಡ್ತಾಳೆ. 50 100 ನನಗೂ. ತಾಳತೆ ಅದನ್ನ ತಕಮೆಂತೆ ಇದನ್ನ ತಕಮೆಂತೆ ಅಡ್ಕೆಲ್ ಪಡ್ಕೆಲ್ ಹಾಕ್ಯಮೆಂತೆ ಅಂತಾನ ಕೊಡ್ತಾಳೆ. ಅದ್ರಾಗೆ ಏನು ಕಮ್ಮಿ ಇಲ್ಲ ಬಿಡು. ಏನಮ್ಮ ದಿವ್ಯಾ, ಅತ್ತೆ ಸೊಸೆದು ಜೋರಾಗೈತೆ ಮಾತುಕತೆ. ಜಯಂತಿ, ಏನಂಟಿ ಸಮಾಚಾರ? ಅಪರೂಪಕ್ಕೆ ನಮ್ಮನೆ ಕಡೆಗೆ ಬಂದ್ಬಿಟ್ಟೆ. ಏನ್ ಸಮಾಚಾರ? ಕೋರ್ಟಿಗೆ ಹೋಗಿದ್ದ? ಲಾಯರ್ನ ಭೇಟಿ ಮಾಡ್ದ? ಕೇಸ್ ಆಗ್ತಾ ಅಲ್ಲೇನೆ? ಹೋಗಿ ಎಲ್ಲ ಕೊಟ್ಟು ಬಂದಿದ್ದೀನಮ್ಮ. ಪಾಣಿ, ನನ್ನ ಆಧಾರ್ ಕಾರ್ಡು, ಆಮೇಲೆ ಅದೇ ಆತ ಸರ್ವೆ ಸ್ಕೆಚ್ ಅಂತಾನ ಯಥೇತ ಕೇಳಿರು. ಅವ್ರೆ ಎಲ್ಲ ತೆಗೆಸ್ಕೊಂಡ್ರು. ನಾನೆಲ್ಲ ಹೇಳ್ದೆ ನಂಬರ. ಅವರೆಲ್ಲ ತೆಗೆಸ್ಕೊಂಡು ಆಯ್ತು ನೋಟಿಸ್ ಕಳಿಸ್ತೀವಿ ಅಂತಾನ ಹೇಳವ್ರೆ. ಯಾವಾಗ ಕಳಿಸ್ತಾರೋ ಗೊತ್ತಿಲ್ಲ. ಒಂದು ವಾರದೊಳಗಡೆ ಕಳಿಸ್ತೀವಿ ಅಂತ ಹೇಳವ್ರೆ. ನೋಡೋಣ ಏನಾಗುತ್ತೋ. ಒಳ್ಳೆ ಕೆಲಸ ಮಾಡಿದ್ದೆ ಕಣ್ ಜಯಂತಿ. ನಂದಿನಿನು, ಅಚ್ಚಂದ್ರು, ಸೂರ್ಯ ಎಲ್ಲರೂ ಮೆರಿತಾರೆ. ಅವರೆಲ್ಲರ ಆಸ್ತಿಲು ನಿನ್ಗೆ ಅರ್ಧ ಭಾಗ ಬರಬೇಕು. ಆ ತರ ಕೇಸ್ ಹಾಕ್ಬೇಕಾಗಿತ್ತು. ಹಂಗೆ ಹೇಳಿ ಬಂದಿದ್ದೀನಿ. ನಮ್ಮ ಅಕ್ಕಯ್ಯನು ಬಂದಿದ್ದು ಚೆನ್ನಾಗಿರೋದು. ಏನ್ ಮಾಡ್ತೀಯ? ಅವಳು ಬರಲ್ಲ ಅಂತಾಳೆ. ನನ್ಗೆ ಅವ್ರ ಆಸ್ತಿನೇ ಬೇಡ, ಅವ್ರ ಮನೇನು ಬೇಡ, ಅವ್ರು ನೋಡೋದೇ ಇಲ್ಲ ನಾನು ಅಂತಾಳೆ. ಏನ್ ಮಾಡ್ತೀಯ? ಹೌದಾಂಟಿ, ನಿಮ್ಮ ಅಕ್ಕಯ್ಯನು ನಿಮ್ ಜೊತೆ ಕೇಸ್ ಹಾಕಿದ್ರೆ ಇನ್ನೂ ಸ್ಟ್ರಾಂಗ್ ಆಗೋದು. ಅವ್ರಿಗೂ ಭಾಗ ಬರೋದಲ್ಲ. ಯಾಕೆ ಅವ್ರು ಬೇಡ ಅಂತಾರೆ? ಅವಳಿಗೆ ನಮ್ಮ ಅವಳ ಗಂಡ ಮಸ್ತ ಸಂಪಾದನೆ ಮಾಡಿ ಕಣವನೇ, ತೋಟ ಅವನೇ ಎಲ್ಲ ಐತೆ. ಮಗನೂ ಚೆನ್ನಾಗಿ ಓದವನೇ, ಈ ಕೆಲ್ಸಕ್ಕೆ ಹೋಗ್ತಾನೆ. ಅದಕ್ಕೆ ಅವಳಿಗೆ ಏನು ಬೇಡ. ಆದ್ರೆ ನಮ್ದಂಗಲ್ವಲ್ಲಮ್ಮ. ನನ್ನ ಮಗ ದಡ್, ನನ್ನ ಮಗ ಹೊಸ ಕಾಯ್ಕೊಂಡ ಇದ್ದಾನೆ. ನನ್ನ ಮಗಳು ನೋಡಿದ್ರೆ ಜೀವನ ಹಿಂಗಾಯ್ತು. ಏನ್ ಮಾಡೋದು ಗೊತ್ತಿಲ್ಲ. ಹೌದಾ? ಮಾಯಿ ಹೆಂಗಿದ್ದಾಳ ಆಂಟಿ? ಫೋನ್ ಗಿನ್ ಮಾಡಿದ್ರೋ ಹೆಂಗೆ? ಇಲ್ಲ ಕಣೆ, ಯಾಕ ಅವತ್ತಿಂದನ ಫೋನು ಹೋಗ್ತಾ ಇಲ್ಲ ಅವಳಿಗೆ. ಯಾಕಮ್ಮ, ಏನಾಯ್ತೋ ಏನೋ ಫೋನೇ ಮಾಡಿಲ್ಲ. ನಾನೇ ಒಂದ್ಸರಿ ಹೋಗಿ ನೋಡ್ಕೊಂಡ್ ಬರ್ಬೇಕು. ಅದೇನ್ ಮಾಡ್ತೀಯ? ನನಗೆ ಈ ಲೋಟನು ಜಂಜಾಟ, ಈ ಕೋರ್ಟು, ಈ ಕೇಸು, ಲಾಯರು, ಅದು ಇದು ಅಂತಾನ. ಅದಕ್ಕೆ ಸುಮ್ಮನಾಗಿದ್ದೀನಿ. ನಾಳೆ ನಾಡ್ದಾಗೆ ಹೋಗಿ ಬರ್ಬೇಕು. ಹೌದಾ ಆಂಟಿ? ಸರಿ, ನಿಮ್ಮ ಅಕ್ಕನ ಮನೆಗೆ ಅಷ್ಟು ಶ್ರೀಮಂತರ ನಿಮ್ಮ ಅಕ್ಕಯ್ಯರು? ಲಾವಣ್ಯ ನಿಮ್ಮ ಅಕ್ಕನ ಮಗುನೇ ಅಲ್ವಾ ಮದುವೆ ಆಗಿರೋದು? ಹೌದು ಕಣೆ ದಿವ್ಯಾ. ನೋಡ್ದ ಆ ಲಾವಣ್ಯನ ಎಂತ ಹುಡುಗನ್ನ ಹಿಡಿದ್ಬಿಟ್ಟವಳೆ. ನನಗೂ ಗೊತ್ತಾಗ್ಲಿಲ್ಲ ಕಣೆ. ನನಗೇನ ಗೊತ್ತಿದ್ರೆ ನಮ್ಮ ಅಕ್ಕನ ಮಗನ್ ಲವ್ ಮಾಡ್ತಾ ಇದ್ದಾಳೆ ಇವಳು ಅಂತಾನ ನಾನೇ ನಮ್ಮ ಅಕ್ಕಗೆ ಹೇಳಿ ಇವಳನ್ನ ಯಾವುದೇ ಕಾರಣಕ್ಕೂ ಮದುವೆ ಆಗಕ್ ಬಿಡ್ತಿರ್ಲಿಲ್ಲ. ನಮ್ಮ ಆಕಾಶನ್ನ. ಏನ್ ಮಾಡ್ತೀಯ? ನೀನು ಹೇಳಲಿಲ್ಲ ಸರಿಯಾಗಿ. ಹೇಳ್ಬೇಕಾ ಬೇಡವೋ? ಅಯ್ಯೋ ಬಿಡೇ ಜಯಮ್ಮ, ಈಗೇನಾಯ್ತು? ಈಗ ಲಸ್ಮಕ್ಕನ ಮಗಳು ಚೆನ್ನಾಗಿದ್ದಾಳೆ ತಾನೆ? ಚೆನ್ನಾಗಿರ್ಲಿ ಬಿಡು. ಒಳ್ಳೆಯವಳು ಅವಳು. ನೀನ್ ಯಾಕೆ ಹಂಗಾಡ್ತಾ ಇದೀಯಾ? ಒಳ್ಳೆಯವಳಂತ ಒಳ್ಳೆಯವಳು. ಸುಮ್ಮನೆ ಸಾಕಮ್ಮ. ಮನೆಯಾಳ ಮುಂಡೆ ಈ ಲಕ್ಷ್ಮಿ ನೋಡಿದ್ರೆ ಗೊತ್ತಾಗಲ್ವೇ ಅವಳೆಂತವಳು ಅಂತಾನ? ಇವಳು ಈಗ ಮೆರಿತಾ ಇದ್ದಾಳೆ. ನನ್ನ ಮಗಳು ಒಳ್ಳೆ ನಿರ್ಧಾರ ಮಾಡಿಳು, ನಿನ್ನ ಮಗಳಂಗಲ್ಲ ಅಂತಾನ. ನೋಡೇನ್ ದಿವ್ಯಾ, ನೀನು ಮಾಯಾನು ದಡ್ರಂತೆ.
ನಿಮ್ಗೆ ಹುಡುಗನ ಆರಿಸ್ಕೊಂಬಕ್ಕೂ ಬರಲ್ಲ, ಮಾತಾಡಕ್ಕೂ ಬರಲ್ಲ ಸರಿಯಾಗಿ, ಬರೀ ಸುಮ್ಮನೆ ಕೊಚ್ಕೊಂತಾರೆ ಓದಿದೀವಿ ಅದು ಇದು ಅಂತಾನ. ಅವ್ರಿಗೆ ಬುದ್ಧಿನೇ ಇಲ್ಲ. ನನ್ನ ಮಗಳು ಎಷ್ಟು ಬುದ್ಧಿವಂತೆ ಅಂತಾನ ಅಂತಿದ್ಲು ಲಕ್ಷ್ಮಿ. ಅವ್ರ ಅತ್ತೆ ಕೈಲಿ ಹೆಂಗಾದ್ರೂ ಮಾಡಿ ಉಗ್ಸಾನ ಅಂತ ಹೋದ್ರೆ ಆಲವಡಿ ಏನೇನೋ ಸುಳ್ಳು ಹೇಳಿ ನನ್ನೇ ಸಿಗಾಕ್ಸ್ಬಿಟ್ಲು. ಅಲ್ಲ ಆಂಟಿ, ಆ ಲಾವಣ್ಯ ಹಂಗಾರೆ ಅಷ್ಟು ಚೆನ್ನಾಗಿದ್ದಾಳ ಅಲ್ಲ? ನಿಮ್ಮ ಅಕ್ಕಗೆ ಹೇಳ್ಬೇಕಾಗಿತ್ತು, ಹೆಂಗಾದ್ರೂ ಮಾಡಿ ಅವಳನ್ನ ಚಿತ್ರಹಿಂಸೆ ಕೊಟ್ಟು ಮನೆಯಿಂದ ಓಡಿಸ್ಬೇಕಾಗಿತ್ತು. ಅದೇ ಏನ್ ಮಾಡೋದು, ನಮ್ಮ ಮಾವ ಲಾವಣ್ಯ ಗಂಡ ಇದಾನಲ್ಲ ಆಕಾಶ, ನಮ್ಮ ಅಕ್ಕನ ಮಗ, ಅವನು ಇಬ್ರು ಅವಳನ್ನ ತಲೆ ಮೇಲೆ ಕತ್ಕೊಂಡು ಮೆರೆಸ್ತಾ ಇದಾರೆ. ನಮ್ಮ ಅಕ್ಕ ಏನ್ ಮಾಡಕ್ಕಾಗಲ್ಲ. ನಾನು ಹೋಗಿ ಬರ್ಬೇಕು ಸದ್ಯದಲ್ಲೇ ಮಾಯನ್ ನೋಡ್ಕೊಂಡು ಹಂಗೆ ನಮ್ಮ ಅಕ್ಕಯ್ಯರ ಮನೆಗೆ ಹೋಗಿ ನಮ್ಮ ಅಕ್ಕಗೆ ಸರಿಯಾಗಿ ಹೇಳಿ ಬರ್ಬೇಕು ಅವಳ ಬಗ್ಗೆನ. ನಮ್ಮ ಮಾಯ ಏನ್ ಮಾಡ್ಕೊಂಡ್ಲೋ ಏನೋ. ಹೌದಾ ಆಂಟಿ, ನೀವು ನಿಮ್ಮ ಅಕ್ಕನ ಮನೆಗೆ ಹೋಗ್ತೀರಾ? ಹೂ ಕಡೆ ನಾಳಿಕೆ ನಮ್ಮ ಮಾಯನ್ ನೋಡ್ಕೊಂಡು ಹಂಗೇನೆ ನಮ್ಮ ಅಕ್ಕನ ಮನೆಗೆ ಹೋಗಿ ಏನೋ ಹೇಳ್ಬೇಕು, ಹೋಗಿ ಹೇಳ್ಬರೋಣ ಅಂತಿದ್ದೀನಿ. ಯಾಕೆ? ಹೌದಾ, ನಾನು ಬರ್ತೀನಿ ಹಂಗಾದ್ರೆ. ಆ ಲಾವಣ್ಯ ಅಲ್ಲಿ ಹೆಂಗಿದ್ದಾಳೆ ಅಂತ ನೋಡ್ಬೇಕು, ನಿಮ್ಮ ಅಕ್ಕರ ಮನೆ ಹೆಂಗಿದೆ ಅಂತ ನೋಡ್ಬೇಕು. ಅದಕ್ಕೆ. ಅಯ್ಯೋ ಚೆನ್ನಾಗೈತೆ ಕಣೆ, ಅದ್ನೇನೆ ನೋಡ್ತೀಯ? ಅವಳು ಇನ್ನು ಮ್ಯಾಕ್ ಹೋಗ್ತಾಳೆ, ನನ್ ನೋಡಕ್ ಬಂದವಳೆ ದಿವ್ಯಾ ಅಂತಾನ. ಸುಮ್ನೀರು. ಅದಕ್ಕಲ್ಲ, ನಾನು ನಿಮ್ಮ ಅಕ್ಕಗೆ ಒಂದಿಷ್ಟು ಏನೋ ಹೇಳ್ಬೇಕು, ಹಂಗೇನೆ ಮಾಯರವ್ರಿಗೂ ಹೋಗ್ತಿರಲ್ವಾ, ಪಾಪ ಮಾಯ ಹೆಂಗಿದಾಳೋ ಏನೋ ಅವಳನ್ನು ನೋಡ್ಬೇಕು ಅಂತ ಅನ್ನಿಸ್ತಾ ಐತೆ. ಅದಕ್ಕೆ ಬರ್ತೀನಿ ಆಂಟಿ ನಿನ್ ಜೊತೆ. ಹೌದಾ, ಸರಿ ಆಯ್ತು ಬಾ. ಜಯಮ್ಮ, ನಿಮ್ಮ ಅಕ್ಕನೇ ವಾಸಿ ಹೆಂಗ್ ಹೋತ್ಲಗೆ ಒಳ್ಳೆ ಅವಣ್ಣನ ಮದ್ವೆ ಆಗಿ ಸುಖವಾಗಿದ್ದಾಳೆ. ನೀನು ಇದೆಯಾ, ನಿನ್ ಗಂಡನ್ನ ಯಾತ ಇಂಜಿನಿಯರ್ ಅಂತ ಮದ್ವೆ ಆಗಿ ಈಗ ನೋಡು ಹೆಂಗೆ ಕಷ್ಟ ಅನುಭವಿಸ್ತಾ ಇದೆಯಾ. ಇದಕ್ಕೆ ಹಣೆ ಬರ ಅಂತ ಹೇಳೋದು. ಯಾಕಮ್ಮ, ನೀನು ನನ್ನ ಹಣೆ ಬರೋ ಬಗ್ಗೆ ಮಾತಾಡ್ಬೇಡ, ನಿನ್ನ ಹಣೆ ಬರ ನೋಡ್ಕೆ ಹೋಗಿ. ನಿನ್ ಮಗ ಸೊಸೆನೆ ಆಲೇನೆ ಡೈವರ್ಸ್ ತಗೊಳಂಗಿದ್ರು. ನಂದಿನಿ ಒಂದ್ ಮಾಡಿದ್ಲು, ಒಂದ್ ಮಾಡಬಾರ್ದಾಗಿತ್ತು. ನಿನ್ಗೆ ಯಾವಾಗ ಗೊತ್ತಾಗದು? ನೀನೊಬ್ಬನೇ ಕೂಲಿ ಹೋಗಿ ಮಾಡ್ಕೊಂಡು ತಿಂದಿದ್ರೆ ಗೊತ್ತಾಗದು. ಸುಮ್ನೆ ಹೋಗು, ನನಗ್ ಬುದ್ಧಿ ಹೇಳಕ್ ಬರ್ಬೇಡ ನೀನು. ಆಯ್ತು ಹೋಗ್ತೀನಿ ಬಿಡಮ್ಮ, ಬಿಡು ಹೋಗ್ತೀನಿ. ಹೋಗಿ ನೀನು ನಿಮ್ಮ ಮಾಯಿನ ಜೀವನ ನೋಡ್ಕೆ, ನನ್ಗೇನು ಹೇಳ್ಬೇಡ, ನನಗೂ ಗೊತ್ತೈತಿ. ಬಂದ್ಬಿಟ್ಲಿ ಇಲ್ಲಿ ದೊಡ್ಡದಾಗಿ. ಆ ಲಾವಣ್ಯ ಸರಿಯಾಗಿ ಮಾಡ್ಯವಳೆ ತಗ. ಏನ್ ಸರಿಯಾಗಿ ಮಾಡಿರೋದು? ಏನೂ ಇಲ್ಲ ಬಿಡು, ನಿನ್ಗೆ ಯಾಕೆ ಅದೆಲ್ಲ? ನಾನು ಸುದ್ದಿ, ನಾನು ಹೋಗ್ತೀನಿ ಕಣೆ ದಿವ್ಯಾ. ಸರಿ ಅತ್ತೆ, ಆಯ್ತು ಹೋಗು. ಈ ಸಾಕಮ್ಮನ್ ಯಾಕೆ ಬಿಡ್ಕಂತ್ಯಾ? ತಿಕ್ಕಕ್ ಒಬ್ಬು ಇವಳಿಗೆ. ಮಗ ಸೊಸೆ ಮತ್ತೆ ಬಂದ್ರಲ್ಲ ಅದಕ್ಕೇನೆ. ನಂದಿನಿನ ಎತ್ತ ತಗೊಂಡು ಓದಿಬೇಕು ಅಂತ ಅನ್ಸುತ್ತೆ. ಇಂಥವ್ರಿಗೆಲ್ಲ ಸರಿಯಾಗಿ ಬಗ್ಗಿಸ್ಬೇಕು ಅಂದ್ರೆ ಇದೆಲ್ಲ ಮಾಡಕ್ಕೆ ಹೋಗ್ಬಾರ್ದು, ಅವ್ರಿಗೆ ಅನುಕೂಲ ಆಗತ್ತಾರ ಏನೂ. ಅವಾಗ್ಲೇ ಬಗ್ಗದು. ನಾನು ಆ ಲಕ್ಷ್ಮಿ ಮಗಳು ಓಡೋದ್ಲು, ಹೆಂಗ್ ಬಾಟ್ಲಾಗ ಅವಳನ್ನ ಆಡ್ಕೆಮಕ್ಕೆ ಒಂದು ವಿಷಯ ಸಿಕ್ತು, ನನ್ನ ಆಡ್ಕೆಂತಿದ್ಲು ಅಂತ ಅನ್ಕೊಂಡೆ. ಆದ್ರೆ ಏನ್ ಮಾಡೋದು, ಅದು ನನಗೆ ಉಲ್ಟಾ ಆಗ್ತೈತೆ ಕಣೆ ದಿವ್ಯಾ. ಅದೇ ನನ್ಗೆ ಹೊಟ್ಟೆ ಉರಿತಾ ಇರೋದು. ಹೋಗ್ಲಿ ಬಿಡಿ ಆಂಟಿ, ಹೊಟ್ಟೆ ಉರ್ಕಮಕ್ ಹೋಗ್ಬೇಡಿ. ಲಾವಣ್ಯ ಎಷ್ಟ್ ದಿನ ಅಂತೇಳಿ ಅಲ್ಲಿ ಸುಖವಾಗಿರಕ್ಕಾಗುತ್ತೆ? ಎಲ್ಲ ನಿಮ್ಮ ಅಕ್ಕನ ಕೈಯಲ್ಲಿರುತ್ತೆ. ನಿಮ್ಮ ಅಕ್ಕಯ್ಯ ನಿಮ್ ಕೈಯಲ್ಲಿದ್ದಾರೆ ತಾನೆ, ಅವ್ರಿಗೆ ಹೇಳ್ಕೊಡು. ಇವಳು ಎಂತವಳು, ಇವ್ರ ಮನೆ ಎಂತವ್ದು, ಅವ್ರ ಅಮ್ಮಯ್ಯ ಅಪ್ಪಯ್ಯ ಅವ್ರ ಅಜ್ಜಿ ಎಂತವ್ರು ಅಂತ ಎಲ್ಲ ಹೇಳು, ಒಂದು ಕೇಳಿ ಸೇರಿಸಿ. ನಿಮ್ಮ ಅಕ್ಕಯ್ಯಗೆ ಇವ್ರ ಬಗ್ಗೆ ಗೊತ್ತಿಲ್ಲ ಅನ್ಸುತ್ತೆ, ಯಾಕಂದ್ರೆ ಅವ್ರು ಇಲ್ಲಿಗೇನ್ ಜಾಸ್ತಿ ಬರಲ್ಲ ಅಲ್ವಾ, ಅದಕ್ಕೆ ಗೊತ್ತಿಲ್ಲ. ಇನ್ಮೇಲೆ ಏನಾದ್ರೂ ಗೊತ್ತಾಳೇನು? ನೋಡೋಣ. ಸರಿ ಅಮ್ಮ, ನನಗೆ ಹೊತ್ತಾಯ್ತು, ಹೋಗ್ತೀನಿ. ನಾಳೆ ಬೆಳಿಗ್ಗೆ 9 ಗಂಟೆ ಬಸ್ಸಿಗೆ ಹೋಗೋಣ, ಹೊತ್ತು ಮುಂಚೆನೆ ಹೊರಟಿರು. ಸರಿ ಆಂಟಿ, ಆಯ್ತು ಹೊರಟಿರ್ತೀನಿ, ಹೋಗೋಣ. ಸರಿ. ಮತ್ತೆ ಇನ್ನೇನು ಸಮಾಚಾರ? ಅಲ್ಲ, ನೀನು ಮದುವೆಗಿದ್ರೆ ಆಗ್ತೀಯೋ ಇಲ್ವೋ, ಏನು ಹಿಂಗೆ ಇರ್ತೀಯೋ? ಆಗ್ಬೇಕು ಆಂಟಿ, ಏನ್ ಮಾಡೋದು. ನಾನು ನಂಬಿ ಮದ್ವೆ ಆದವನು ನನ್ನೇನೆ ಬಿಟ್ಟು ಹೊರಟೆ ಹೋದ. ಅವನೇನು ಮನೆಗೆ ದುಡಿತಾನೆ ಅಂತ ನಂಬಿ ಮದ್ವೆ ಆದ್ರೆ ಏನ್ ಮಾಡೋದು, ಹುಡುಗರೆಲ್ಲನ ಮೋಸನೇ ಮಾಡ್ತಾರಲ್ಲ. ಮಾಯನ್ಗೂ ಮೋಸ ಮಾಡ್ತಾನೆ ಮದ್ವೆ ಆಗಿದ್ದು ಅಜುಂಜಾನು. ಅದಕ್ಕೆ ನಾನ್ ಮತ್ತೆ ಮೋಸ ಹೋಗೋದ್ ಬೇಡ. ನೋಡೋಣ, ನಾನು ನನಗೆ ಅಡ್ಜಸ್ಟ್ ಆಗೋಂತ ಹುಡುಗ ಯಾರಾದ್ರೂ ಸಿಗ್ತಾರ ಅಂತ ಕಾಯ್ತಾ ಇದ್ದೀನಿ. ನಿನ್ಗೆ ಯಾರಾದ್ರೂ ಗೊತ್ತಿದೆ ಹೇಳಂಟಿ. ಸರಿ ಅಮ್ಮ, ಆಯ್ತು. ಎಲ್ಲೆಲ್ಲೆಲ್ಲೆ, ನೀನ್ ಎಷ್ಟು ಧೈರ್ಯವಂತನೇ. ಯಾರಾದ್ರೂ ಹುಡುಗ ಇದ್ರೆ ಹೇಳು, ಮದುವೆ ಆಗಕ್ಕೆ ಅಂತ ಹೇಳ್ತೀಯ ಹುಡುಗಿಯಾಗಿ. ಅಯ್ಯಪ್ಪ, ನಿನ್ ಧೈರ್ಯ ಮೆಚ್ಚಲೇಬೇಕು ಬಿಡಮ್ಮ. ಅದ್ರಾಗ ಧೈರ್ಯ ಏನಿದೆ ಆಂಟಿ? ಮುಚ್ಚು ಮರಿ ಏನೈತೆ, ಮದ್ವೆ ಆಗದೆ ಉಂಟಂತೆ, ಅದ್ನ ಹೇಳಕ್ಕೇನು ಹಿಂಜರಿಕೆ? ನನ್ಗೇನ್ ಯಾವ ನಾಚಿಕೆ ಇಲ್ಲಪ್ಪ. ಸರಿ ಅಮ್ಮ, ಆಯ್ತು. ನೋಡ್ತೀನಿ, ಹೇಳಿ ಯಾರಾದ್ರೂ ಇದ್ದೆ ಗೊತ್ತಿರೋರು ಅಥವಾ ಪರಿಚಯ ಇರೋರು ಇದ್ದೆ ಹೇಳ್ತೀನಿ. ಎರಡನೇ ಮದ್ವೆ ಅಲ್ವಾ, ಯಾರಾದ್ರೂ ಎರಡನೇ ಮದ್ವೆ ಆಗುವಂತ ಹುಡುಗನೇ ಹುಡುಕ್ಬೋದು. ಅದೇ ನಮ್ಮ ಮಾಯನ್ ನೋಡಕ್ ಬಂದಿದ್ದ ಕಣೆ ಡಾಕ್ಟ್ರು, ಅವನ ಮದ್ವೆ ಆಗ್ತೀಯ ನೀನು? ಡಾಕ್ಟ್ರಾ? ಯಾವ ಡಾಕ್ಟ್ರ್ ಆಂಟಿ? ನನಗೆ ಗೊತ್ತೇ ಇಲ್ಲ, ಯಾವಾಗ ಬಂದಿದ್ರು? ಅಯ್ಯೋ, ಎಲ್ಲಾರ್ಗೂ ಗೊತ್ತೈತೆ, ನಿನಗೆ ಗೊತ್ತಿಲ್ವೇ? ಅದೇ ಡಾಕ್ಟ್ರನ್ನ ಮದುವೆ ಮಾಡ್ಬೇಕು ನಮ್ಮ ಮಾಯಿಗೆ ಅಂತ ನೋಡಿದ್ವಿ. ಆದ್ರೆ ಏನ್ ಮಾಡೋದು, ಅವಳು ಅವಾಗ್ಲೇ ಪ್ರೆಗ್ನೆಂಟ್ ಆಗ್ಯಾಳೆ ಅಂತ ಗೊತ್ತಾಯ್ತು. ಅದಕ್ಕೆ ನನ್ನ ಮಕ್ಕಳು ಸಿಟ್ ಮಾಡ್ಕೊಂಡು ಅದೇ ಹೋದ್ರು. ಯಾರಿಗೂ ಗೊತ್ತಿರ್ಲಿಲ್ಲ, ಯಾರಿಗೋ ಒಬ್ರಿಗಿಬ್ರಿಗೆ ಗೊತ್ತಿತ್ತೇನೋ, ನಿನಗೆ ಹಂಗಾರೆ ಗೊತ್ತಿಲ್ಲ ಅನ್ಸುತ್ತೆ ಬಿಡು. ಹೌದಾ ಆಂಟಿ? ಯಾರದು ಡಾಕ್ಟ್ರಾ? ಹಂಗಾದ್ರೆ ಹೇಳಿ ಆಂಟಿ, ಡಾಕ್ಟರ್ ಆದ್ರೆ ನನಗೂ ಒಪ್ಕೇನೆ, ಒಳ್ಳೆ ಸಂಪಾದನೆ ಇರುತ್ತೆ ಅಲ್ವಾ?
ಹ್ಞೂ ಕಣಿ, ಎರಡನೇ ಮದ್ವೆ ಏನೋ ಒಂದ್ ಪಾಪ ಹೋಯ್ತಂತೆ, ಅದು ಅವ ಅಜ್ಜಿ ಹತ್ರ ಐತಂತೆ. ಅದಕ್ಕೆ ಈ ಹೆಣ್ಣು ಹುಡುಕ್ತಾ ಇದಾರೆ. ಎರಡನೇ ಮದ್ವೆ ಆದ್ರೂ ಪರವಾಗಿಲ್ಲ ಅಂತಾನ. ಈಗ ನೀನು ಹೆಂಗೋ ಡೈವರ್ಸ್ ಆಗೈತಲ್ವಾ ನಿಂದು, ನೀನ್ ತೋರ್ಸಿದ್ರೆ ಒಪ್ಕೊಂಡ್ರು ಒಪ್ಕೋಬಹುದು. ಆದ್ರೆ ನಮ್ಮ ಮೇಲೆ ಸಿಟ್ ಮಾಡ್ಕೊಂಡು ಹೋಗ್ಯಾರಪ್ಪ ಅವರು. ಹೆಂಗ್ ಹೇಳೋದೋ ಏನೋ ಗೊತ್ತಿಲ್ಲ. ನಮ್ಮ ಅಕ್ಕಗೆ ಹೇಳ್ತೀನಿ ಬಿಡು, ನಮ್ಮ ಅಕ್ಕಗೆ ಹೇಳಿ ನಮ್ಮ ಮಾವನಿಂದ ಹೇಳ್ಸಿದ್ರೆ ಬರ್ತಾರೆ ಅನ್ಸುತ್ತೆ. ನೋಡೋಣ, ಪ್ರಯತ್ನ ಮಾಡೋಣ. ಹ್ಞೂ, ಹೆಂಗೂ ಹೋಗ್ತೀವಲ್ಲ, ಅಲ್ಲೇ ನಿಮ್ಮ ಅಕ್ಕಗೆ ಮತ್ತೆ ಅವ್ರ ಯಜಮಾನ್ರಿಗೆ ಹೇಳೋಣ. ನಾನು ಬತ್ತೀನಲ್ಲ, ಅಲ್ಲೇ ತೋರಿಸಿ ಹೇಳುವಂತೆ. ಅದು ಒಳ್ಳೆ ಕೆಲಸನೇ ತಗ. ನೀನ್ ಬರೋದ್ರಿಂದ ಎರಡು ಅನುಕೂಲ ಆಗುತ್ತೆ. ಸರಿ, ಹೊರಟಿರು. ಸರಿ, ಹೋಗ್ತೀನಿ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.